ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಅದು ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಅಥವಾ ಕ್ಯಾಬಿನೆಟ್ ರಿಶಫಲ್ ಆಗಿರಬಹುದು. ಆದರೆ ಯಾರಿಗೆಲ್ಲ ಕೋಕ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸಿಎಂ ಈಗ ಡಿನ್ನರ್ ಕರೆದಿದ್ದಾರೆ. ಆ ಔತಣಕೂಟಕ್ಕೆ ಕರೆದಿರೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಹೇಳಲಾಗಿತ್ತು. ಆ ನವೆಂಬರ್ನಲ್ಲಿ ಕ್ರಾಂತಿ ಆಗೋದಾದ್ರೆ, ಕ್ಯಾಬಿನೆಟ್ ಅಲ್ಲಿ ರಿಶಫಲ್ ಆಗೋದಾದ್ರೆ ಯಾರಿಗೆ ಕೋಕ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಸಂಪುಟ ಸರ್ಜರಿಯ ಗುಸುಗುಸು ಬೆನ್ನಲ್ಲೇ ತ್ರಿಮೂರ್ತಿಗಳು ಸಭೆ ನಡೆಸಿದ್ದಾರೆ. ನಿನ್ನೆ ಪರಮೇಶ್ವರ್, ಸತೀಶ್, ಮಹದೇವಪ್ಪ ಮಹತ್ವದ ಸಭೆಯನ್ನ ನಡೆಸಿದ್ರು. ಸಂಪುಟ ಪುನರಚನೆ ಬಗ್ಗೆ ಯಾವುದೇ ರೀತಿಯ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಪರಮೇಶ್ವರ್ ಅವರು. ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಗೃಹ ಸಚಿವರು. ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ. ನಮಗೆ ನಾವು ನಾರ್ಮಲಾಗಿ ಅದೇನು ಮೊದಲನೇ ಸರಿ ಏನಲ್ಲ. ಅದು ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತು ಮಹದೇವಪ್ಪ ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ ಅವೆಲ್ಲ. ರಾಜಣ್ಣ ಅವರು ಇಲ್ಲಲ್ಲ ಈಗ ಕ್ಯಾಬಿನೆಟ್ಟಲ್ಲಿ. ಅದಕ್ಕಾಗಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೆಲವು ಸಬ್ಜೆಕ್ಟ್ಸ್ಗಳು ಸೆನ್ಸಿಟಿವ್ ಇತ್ತು, ಹಾಗೆ ಮಾತಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ನಡೀರಿ ಅಂತ. ಇಟ್ ವಾಸ್ ಅ ಕ್ಯಾಶುವಲ್ ಮೀಟಿಂಗ್, ದರ್ ಇಸ್ ನಥಿಂಗ್ ಟು ಬಿ. ಏನಿಲ್ಲ, ನಾವು ಬೇಕಾದಷ್ಟು ಮಾಡಿದ್ದೀವಿ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟ್ ಮಾಡಿದ್ವಿ, ಮಹದೇವಪ್ಪನವ್ರ ಮನೇಲಿ ಮೀಟ್ ಮಾಡಿದ್ವಿ. ಅದೇನು ಹೊಸದೇನಲ್ಲ. ಅದು ಎಲ್ಲ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಕ್ಯಾಬಿನೆಟ್ ರಿಶಫಲ್ ಇದೆಯಾ ಅವರನ್ನು ಕೇಳಿ, ಅಥವಾ ಯಾರಾದರೂ ತೊಗೊಳ್ತೀರಾ ಅಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಸರ್, ಹೈಕಮಾಂಡ್ ಏನಾದರೂ ಸಚಿವರ ಮೌಲ್ಯಮಾಪನ ಆ ಥರದ್ದು ಏನಾದರೂ ಮಾಡಿದೆಯಾ ಸರ್? ಇದು ಇಲ್ಲಪ್ಪ, ಆ ರೀತಿ ಏನು ಕಾಣಿಸಿಲ್ಲ. ಅದು ಅವರು ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಅದು ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಅಥವಾ ಕ್ಯಾಬಿನೆಟ್ ರಿಶಫಲ್ ಆಗಿರಬಹುದು. ಆದರೆ ಯಾರಿಗೆಲ್ಲ ಕೋಕ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸಿಎಂ ಈಗ ಡಿನ್ನರ್ ಕರೆದಿದ್ದಾರೆ. ಆ ಔತಣಕೂಟಕ್ಕೆ ಕರೆದಿರೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಹೇಳಲಾಗಿತ್ತು. ಆ ನವೆಂಬರ್ನಲ್ಲಿ ಕ್ರಾಂತಿ ಆಗೋದಾದ್ರೆ, ಕ್ಯಾಬಿನೆಟ್ ಅಲ್ಲಿ ರಿಶಫಲ್ ಆಗೋದಾದ್ರೆ ಯಾರಿಗೆ ಕೋಕ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಸಂಪುಟ ಸರ್ಜರಿಯ ಗುಸುಗುಸು ಬೆನ್ನಲ್ಲೇ ತ್ರಿಮೂರ್ತಿಗಳು ಸಭೆ ನಡೆಸಿದ್ದಾರೆ. ನಿನ್ನೆ ಪರಮೇಶ್ವರ್, ಸತೀಶ್, ಮಹದೇವಪ್ಪ ಮಹತ್ವದ ಸಭೆಯನ್ನ ನಡೆಸಿದ್ರು. ಸಂಪುಟ ಪುನರಚನೆ ಬಗ್ಗೆ ಯಾವುದೇ ರೀತಿಯ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಪರಮೇಶ್ವರ್ ಅವರು. ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಗೃಹ ಸಚಿವರು. ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ. ನಮಗೆ ನಾವು ನಾರ್ಮಲಾಗಿ ಅದೇನು ಮೊದಲನೇ ಸರಿ ಏನಲ್ಲ. ಅದು ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತು ಮಹದೇವಪ್ಪ ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ ಅವೆಲ್ಲ. ರಾಜಣ್ಣ ಅವರು ಇಲ್ಲಲ್ಲ ಈಗ ಕ್ಯಾಬಿನೆಟ್ಟಲ್ಲಿ. ಅದಕ್ಕಾಗಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೆಲವು ಸಬ್ಜೆಕ್ಟ್ಸ್ಗಳು ಸೆನ್ಸಿಟಿವ್ ಇತ್ತು, ಹಾಗೆ ಮಾತಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ನಡೀರಿ ಅಂತ. ಇಟ್ ವಾಸ್ ಅ ಕ್ಯಾಶುವಲ್ ಮೀಟಿಂಗ್, ದರ್ ಇಸ್ ನಥಿಂಗ್ ಟು ಬಿ. ಏನಿಲ್ಲ, ನಾವು ಬೇಕಾದಷ್ಟು ಮಾಡಿದ್ದೀವಿ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟ್ ಮಾಡಿದ್ವಿ, ಮಹದೇವಪ್ಪನವ್ರ ಮನೇಲಿ ಮೀಟ್ ಮಾಡಿದ್ವಿ. ಅದೇನು ಹೊಸದೇನಲ್ಲ. ಅದು ಎಲ್ಲ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಕ್ಯಾಬಿನೆಟ್ ರಿಶಫಲ್ ಇದೆಯಾ ಅವರನ್ನು ಕೇಳಿ, ಅಥವಾ ಯಾರಾದರೂ ತೊಗೊಳ್ತೀರಾ ಅಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಸರ್, ಹೈಕಮಾಂಡ್ ಏನಾದರೂ ಸಚಿವರ ಮೌಲ್ಯಮಾಪನ ಆ ಥರದ್ದು ಏನಾದರೂ ಮಾಡಿದೆಯಾ ಸರ್? ಇದು ಇಲ್ಲಪ್ಪ, ಆ ರೀತಿ ಏನು ಕಾಣಿಸಿಲ್ಲ. ಅದು ಅವರು ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಅದು ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಅಥವಾ ಕ್ಯಾಬಿನೆಟ್ ರಿಶಫಲ್ ಆಗಿರಬಹುದು. ಆದರೆ ಯಾರಿಗೆಲ್ಲ ಕೋಕ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸಿಎಂ ಈಗ ಡಿನ್ನರ್ ಕರೆದಿದ್ದಾರೆ. ಆ ಔತಣಕೂಟಕ್ಕೆ ಕರೆದಿರೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಹೇಳಲಾಗಿತ್ತು. ಆ ನವೆಂಬರ್ನಲ್ಲಿ ಕ್ರಾಂತಿ ಆಗೋದಾದ್ರೆ, ಕ್ಯಾಬಿನೆಟ್ ಅಲ್ಲಿ ರಿಶಫಲ್ ಆಗೋದಾದ್ರೆ ಯಾರಿಗೆ ಕೋಕ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಸಂಪುಟ ಸರ್ಜರಿಯ ಗುಸುಗುಸು ಬೆನ್ನಲ್ಲೇ ತ್ರಿಮೂರ್ತಿಗಳು ಸಭೆ ನಡೆಸಿದ್ದಾರೆ. ನಿನ್ನೆ ಪರಮೇಶ್ವರ್, ಸತೀಶ್, ಮಹದೇವಪ್ಪ ಮಹತ್ವದ ಸಭೆಯನ್ನ ನಡೆಸಿದ್ರು. ಸಂಪುಟ ಪುನರಚನೆ ಬಗ್ಗೆ ಯಾವುದೇ ರೀತಿಯ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಪರಮೇಶ್ವರ್ ಅವರು. ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಗೃಹ ಸಚಿವರು. ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ. ನಮಗೆ ನಾವು ನಾರ್ಮಲಾಗಿ ಅದೇನು ಮೊದಲನೇ ಸರಿ ಏನಲ್ಲ. ಅದು
ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವ್ರು ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ ಅವೆಲ್ಲ. ರಾಜಣ್ಣ ಅವ್ರು ಇಲ್ಲಲ್ಲ ಈಗ ಕ್ಯಾಬಿನೆಟ್ಟಲ್ಲಿ, ಅದಕ್ಕಾಗಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೆಲವು ಸಬ್ಜೆಕ್ಟ್ಸ್ಗಳು ಸೆನ್ಸಿಟಿವ್ ಇತ್ತು, ಹಾಗೆ ಮಾತಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ನಡೀರಿ ಅಂತ. ಇಟ್ ವಾಸ್ ಎ ಕ್ಯಾಶುವಲ್ ಮೀಟಿಂಗ್, ದರ್ ಇಸ್ ನಥಿಂಗ್ ಟು ಬಿ. ಏನಿಲ್ಲ, ನಾವು ಬೇಕಾದಷ್ಟು ಮಾಡಿದ್ದೀವಿ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟ್ ಮಾಡಿದ್ವಿ, ಮಹದೇವಪ್ಪನವ್ರ ಮನೇಲಿ ಮೀಟ್ ಮಾಡಿದ್ವಿ. ಅದೇನು ಹೊಸದೇನಲ್ಲ. ಅದು ಎಲ್ಲ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವರನ್ನು ಕೇಳಿ, ಅಥವಾ ಯಾರಾದರೂ ತೊಗೊಳ್ತೀರಾ ಅಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಸರ್, ಹೈಕಮಾಂಡ್ ಏನಾದರೂ ಸಚಿವರ ಮೌಲ್ಯಮಾಪನ ಆ ಥರದ್ದು ಏನಾದರೂ ಮಾಡಿದೆಯಾ ಸರ್ ಇದು? ಇಲ್ಲಪ್ಪ, ಆ ರೀತಿ ಏನು ಕಾಣಿಸಿಲ್ಲ. ಅದು ಅವರು ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಅದು ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಅಥವಾ ಕ್ಯಾಬಿನೆಟ್ ರಿಷಫಲ್ ಆಗಿರಬಹುದು. ಆದರೆ ಯಾರಿಗೆಲ್ಲ ಕೋಕ್ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಸಿಎಂ ಈಗ ಡಿನ್ನರ್ ಕರೆದಿದ್ದಾರೆ. ಆ ಔತಣಕೂಟಕ್ಕೆ ಕರೆದಿರೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಹೇಳಲಾಗಿತ್ತು. ಆ ನವೆಂಬರ್ನಲ್ಲಿ ಕ್ರಾಂತಿ ಆಗೋದಾದ್ರೆ, ಕ್ಯಾಬಿನೆಟ್ ಅಲ್ಲಿ ರಿಷಫಲ್ ಆಗೋದಾದ್ರೆ ಯಾರಿಗೆ ಕೋಕ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಸಂಪುಟ ಸರ್ಜರಿಯ ಗುಸುಗುಸು ಬೆನ್ನಲ್ಲೇ ತ್ರಿಮೂರ್ತಿಗಳು ಸಭೆ ನಡೆಸಿದ್ದಾರೆ. ನಿನ್ನೆ ಪರಮೇಶ್ವರ್, ಸತೀಶ್, ಮಹದೇವಪ್ಪ ಮಹತ್ವದ ಸಭೆಯನ್ನ ನಡೆಸಿದ್ರು. ಸಂಪುಟ ಪುನರಚನೆ ಬಗ್ಗೆ ಯಾವುದೇ ರೀತಿಯ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಪರಮೇಶ್ವರ್ ಅವರು. ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಗೃಹ ಸಚಿವರು. ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ ನಮಗೆ. ನಾವು ನಾರ್ಮಲಾಗಿ ಅದೇನು ಮೊದಲನೇ ಸರಿ ಏನಲ್ಲ. ಅದು ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವ್ರು ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ ಅವೆಲ್ಲ. ರಾಜಣ್ಣ ಅವ್ರು ಇಲ್ಲಲ್ಲ ಈಗ ಕ್ಯಾಬಿನೆಟ್ಟಲ್ಲಿ, ಅದಕ್ಕಾಗಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೆಲವು ಸಬ್ಜೆಕ್ಟ್ಸ್ಗಳು ಸೆನ್ಸಿಟಿವ್ ಇತ್ತು, ಹಾಗೆ ಮಾತಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ನಡೀರಿ ಅಂತ. ಇಟ್ ವಾಸ್ ಎ ಕ್ಯಾಶುವಲ್ ಮೀಟಿಂಗ್, ದರ್ ಇಸ್ ನಥಿಂಗ್ ಟು ಬಿ. ಏನಿಲ್ಲ, ನಾವು ಬೇಕಾದಷ್ಟು ಮಾಡಿದ್ದೀವಿ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟ್ ಮಾಡಿದ್ವಿ, ಮಹದೇವಪ್ಪನವ್ರ ಮನೇಲಿ ಮೀಟ್ ಮಾಡಿದ್ವಿ. ಅದೇನು ಹೊಸದೇನಲ್ಲ. ಅದು ಎಲ್ಲ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವರನ್ನ ಕೇಳಿ, ಅಥವಾ ಯಾರಾದರೂ ತೊಗೊಳ್ತೀರಾ ಅಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಸರ್, ಹೈಕಮಾಂಡ್ ಏನಾದರೂ ಸಚಿವರ ಮೌಲ್ಯಮಾಪನ ಆ ಥರದ್ದು ಏನಾದರೂ ಮಾಡಿದೆಯಾ ಸರ್ ಇದು? ಇಲ್ಲಪ್ಪ, ಆ ರೀತಿ ಏನು ಕಾಣಿಸಿಲ್ಲ. ಅದು ಅವರು ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಅದು ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಅಥವಾ ಕ್ಯಾಬಿನೆಟ್ ರಿಷಫಲ್ ಆಗಿರಬಹುದು. ಆದರೆ ಯಾರಿಗೆಲ್ಲ ಕೋಕ್ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಸಿಎಂ ಈಗ ಡಿನ್ನರ್ ಕರೆದಿದ್ದಾರೆ. ಆ ಔತಣಕೂಟಕ್ಕೆ ಕರೆದಿರೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಹೇಳಲಾಗಿತ್ತು. ಆ ನವೆಂಬರ್ನಲ್ಲಿ ಕ್ರಾಂತಿ ಆಗೋದಾದ್ರೆ, ಕ್ಯಾಬಿನೆಟ್ ಅಲ್ಲಿ ರಿಷಫಲ್ ಆಗೋದಾದ್ರೆ ಯಾರಿಗೆ ಕೋಕ್ ಕೊಡ್ತಾರೆ ಅನ್ನುವಂತ ಪ್ರಶ್ನೆ. ಸಂಪುಟ ಸರ್ಜರಿಯ ಗುಸುಗುಸು ಬೆನ್ನಲ್ಲೇ ತ್ರಿಮೂರ್ತಿಗಳು ಸಭೆ ನಡೆಸಿದ್ದಾರೆ. ನಿನ್ನೆ ಪರಮೇಶ್ವರ್, ಸತೀಶ್, ಮಹದೇವಪ್ಪ ಮಹತ್ವದ ಸಭೆಯನ್ನ ನಡೆಸಿದ್ರು. ಸಂಪುಟ ಪುನರಚನೆ ಬಗ್ಗೆ ಯಾವುದೇ ರೀತಿಯ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಪರಮೇಶ್ವರ್ ಅವರು. ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಗೃಹ ಸಚಿವರು. ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ ನಮಗೆ. ನಾವು ನಾರ್ಮಲಾಗಿ ಅದೇನು ಮೊದಲನೇ ಸರಿ